ಒಂದೊಂದ್ ಕಡೆ ಸದನದಲ್ಲಿ ಇವತ್ತು ದೊಡ್ಡ ಕೋಲಾಹಲವೇ ನಡೆದು ಹೋಗಿದೆ. ಚರ್ಚೆ ವೇಳೆನೆ ಜೈ ಶ್ರೀರಾಮ್ ಘೋಷಣೆ ಮೊಳಗ್ತು. ಬಿಜೆಪಿ ಘೋಷಣೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ಮತ್ತೊಂದು ಘೋಷಣೆಯಿಂದಲೇ ತಿರುಗೇಟು ಕೊಟ್ರು. ಅಷ್ಟಕ್ಕೂ ಇವತ್ತು ಸದನದಲ್ಲಿ ಏನಾಯ್ತು? ಸಿಎಂ ಜೈ ಜೈ ಸೀತಾರಾಮ್ ಘೋಷಣೆ ಕೂಗಿದ್ಯಾಕೆ? ಬನ್ನಿ ನೋಡೋಣ. ಜನ ನೋಡ್ತಾ ಇದ್ದಾರೆ. ಅನ್ಯಾಯನೂ ಕೂಡ ಸಮರ್ಥನೆ ಮಾಡ್ಕೊತೀರಲ್ಲ. ಕರ್ನಾಟಕಕ್ಕೆ ದೇವಸ್ಥಾನದ ಹುಂಡಿಯನ್ನ ತಿನ್ನೋದು, ಕೇರಳ ತೆಲಂಗಾಣ 70. ಜೈ ಜೈ ಸೀತಾರಾಮ್, ಜೈ ಜೈ ಸೀತಾರಾಮ್. ಮಾತಿನ ವಾಗ್ಯುದ್ಧ, ನಾಯಕರ ಮಾತಿನ ಮಲ್ಲಯುದ್ಧ ನಡೀತಾ ಇರೋ ಹೊತ್ತಲ್ಲೇ ಸದನದಲ್ಲಿ ಜೈಕಾರ. ಒಬ್ಬರು ಜೈ ಶ್ರೀರಾಮ್ ಅಂದ್ರೆ ಮತ್ತೊಬ್ರು ಜೈ ಜೈ ಸೀತಾರಾಮ್ ಅಂತಿದ್ರು. ಇವತ್ತು ಬಜೆಟ್ ಮೇಲಿನ ಚರ್ಚೆ ನಡೀತಾ ಇದ್ದ ವೇಳೆ ಕೇಳಿ ಬಂದಿದ್ದ ಘೋಷಣೆಗಳಿವು. ಜೈ ಜೈ ಸೀತಾರಾಮ್. ಸದನದೊಳಗೆ ಮೊಳಗಿದ ಜೈ ಶ್ರೀರಾಮ್ ಜೈ ಸೀತಾರಾಮ್. ಕೇಸರಿ ಕಲಿಗಳ ವಿರುದ್ಧ ಕೆರಳಿ ಕೆಂಡವಾದ ಸಿಎಂ ಸಿದ್ದರಾಮಯ್ಯ. ಇಲ್ಲಿ ಮಾತಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲೋ ಮಾತಾಡ್ತಾ ಇದ್ದಾರೆ. ವಿಧಾನಸಭೆಯಲ್ಲಿಂದು ಕೇಂದ್ರದ ಅನುದಾನ ತಾರತಮ್ಯದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರಸ್ತಾಪಿಸಿ ಮತ್ತೆ ಕುಟುಕಿದ್ರು. ಮೋದಿ ಎದುರು ಮಾತನಾಡೋದಕ್ಕೆ ಬಿಜೆಪಿಯವರಿಗೆ ಧಮ್ಮಿಲ್ಲ ಅಂತ ಸಿಎಂ ಕೆಂಡಕಾರಿದ್ರು. ನಮ್ಮ ಎಲ್ಲ ಗ್ಯಾರಂಟಿಗಳನ್ನ ಬಿಜೆಪಿಯವರು ಕದ್ದಿದ್ದಾರೆ ಅಂತ ಆಕ್ರೋಶ ಹೊರ ಹಾಕಿದ್ರು. ಜನ ನೋಡ್ತಾ ಇದ್ದಾರೆ, ನಿಮ್ಗೆ ಎಲ್ಲ ನೋಡ್ತಾ ಇದ್ದಾರೆ. ಜನ ನೋಡ್ತಾ ಇದ್ದಾರೆ. ಅನ್ಯಾಯನೂ ಕೂಡ ಸಮರ್ಥನೆ ಮಾಡ್ಕೊತೀರಲ್ಲ. ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ಕನ್ನಡಿಗರಿಗೆ ಅನ್ಯಾಯ ಆಗಿದೆ. ಆ ಅನ್ಯಾಯವನ್ನು ಸಮರ್ಥನೆ ಮಾಡ್ಕೊತಾ ಇದ್ದೀರಲ್ಲ. ಮೋದಿ ಎದುರುಗಡೆ ನಿಂತ್ಕೊಂಡು ಮಾತಾಡೋಕೆ ಇವ್ರಿಗೆ ಧೈರ್ಯ ಇಲ್ಲ, ಹೆಮ್ಮೆ ಇಲ್ಲ, ತಾಕತ್ತಿಲ್ಲ ಇವರಿಗೆ. ಆ ನಿರ್ಮಲಾ ಸೀತಾರಾಮನ್ ಇಲ್ಲಿಂದ ಆಯ್ಕೆ ಆಗಿರ್ತಕ್ಕಂಥ ಹೆಣ್ಮಗಳು ಮೋದಿ ಗ್ಯಾರಂಟಿ ನಮ್ಮ ಗ್ಯಾರಂಟಿಗಳನ್ನ ಕದ್ಬಿಟ್ಟವ್ರೆ. ನಮ್ಮ ಎಲ್ಲ ಗ್ಯಾರಂಟಿಗಳನ್ನ ಕದ್ಬಿಟ್ಟವ್ರೆ. ಸಿಎಂ ಸಿದ್ದರಾಮಯ್ಯ ಮಾತಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ತಿರುಗೇಟು ನೀಡೋ ಕೆಲಸ ಮಾಡಿದ್ರು. ದೇವಸ್ಥಾನದ ಹುಂಡಿ ವಿಚಾರ ಪ್ರಸ್ತಾಪಿಸಿ ಟಕ್ಕರ್ ಕೊಟ್ರು. ಹಿಂದೂಗಳನ್ನ ದಮನ ಮಾಡೋ ಸರ್ಕಾರ ಅಂತ ಕಿಡಿಕಾರಿದ್ರು. ಮಧ್ಯಪ್ರದೇಶ ದಮನ ಮಾಡುವಂತ ಬಜೆಟ್, ಹಿಂದೂಗಳಿಗೆ ಅನ್ಯಾಯ, ದೇವಸ್ಥಾನದ ಹುಂಡಿಯನ್ನ ತಿನ್ನೋದು, ಕೇರಳ ಕುವೆಂಪು ಅವರ ಕವನಗಳನ್ನ ತೆಗೆದುಹಾಕೋದು, ಇವೆಲ್ಲವನ್ನ ಮಾಡಿರುವಂತ ಈ ದುಷ್ಟ ಸರ್ಕಾರ ಇವತ್ತು ಒಂದೇ ಒಂದು ನಿಮಿಷನೂ ಕೂಡ ಇಲ್ಲಿ ಅಧಿಕಾರ ಇರೋಕೆ ಯೋಗ್ಯತೆಯನ್ನ ಕಳ್ಕೊಂಡಿದ್ದಾರೆ. ಈ ಯೋಗ್ಯತೆ ಇಲ್ಲ ಅಂತ ಸರ್ಕಾರ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಸಂಗತಿ ಬೇಕಾ? ಇಷ್ಟೇ ನೋಡಿ, ಸಿಎಂ ಮಾತಿಗೆ ಬಿಜೆಪಿ ಕಲಿಗಳು ಸಿಡಿದೆದ್ರು. ಕಲಾಪದಲ್ಲಿ ಬಿಜೆಪಿಗರು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ರು. ಆಗ ಸಿದ್ದರಾಮಯ್ಯ ಜೈ ಜೈ ಸೀತಾರಾಮ್ ಅಂದ್ರು. ಬಿಹಾರಕ್ಕೆ 26% ಅಮ್ಮ. ಜೈ ಜೈ ಸೀತಾರಾಮ್, ಜೈ ಜೈ ಸೀತಾರಾಮ್, ಜೈ ಜೈ ಸೀತಾರಾಮ್. ನಾವು ಶ್ರೀರಾಮ್, ನಮ್ಮ ಊರಿನಲ್ಲಿ 2 ರಾಮ ಮಂದಿರ ಕಟ್ಟಿಸಿದೀವಿ. ನಾವು ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಮಹಾತ್ಮ ಗಾಂಧೀಜಿ ಹೇಳಿದ್ರಲ್ಲ, ಆ ಸೀತಾರಾಮ್. ಇವರು ಬಿಜೆಪಿ ರಾಮ. ಇದಿಷ್ಟೇ ಅಲ್ಲ, ನಮ್ಮೂರಿನಲ್ಲಿ 2 ರಾಮ ಮಂದಿರವನ್ನ ಕಟ್ಟಿಸಿದ್ದೀನಿ, ನನ್ನ ಹೆಸರಲ್ಲೇ ರಾಮ ಇದ್ದಾನೆ ಅಂತ ಹೇಳಿದ್ರು. ಅಲ್ಲದೆ ಬಿಜೆಪಿಯವರು ದೇಶ ಪ್ರೇಮಿಗಳಲ್ಲ, ದ್ವೇಷ ಪ್ರೇಮಿಗಳು ಅಂತ ಸಿಎಂ ಸಿದ್ದರಾಮಯ್ಯ ಲೇವಡಿ ಮಾಡಿದ್ರು. ಬಡವರು, ಮಹಿಳೆಯರು, ರೈತರು, ಅಲ್ಪಸಂಖ್ಯಾತರ ದ್ವೇಷಿಗಳು ನೀವು, ನಮಗೇನ್ ಪಾಠ ಮಾಡ್ತೀರಾ ಅಂತ ಟಾಂಗ್ ಕೊಟ್ರು. ನಾನು ಶ್ರೀರಾಮರ ಭಕ್ತ ಅಲ್ವಾ, ನನ್ನ ಹೆಸರಿನಲ್ಲೇ ರಾಮ ಇದ್ದಾನೆ. ಗಂಡ ಹೆಂಡ್ತಿನೇ ಬೇರೆ ಮಾಡ್ಬಿಡೋದು, ಈಗ ಅಣ್ಣ ತಮ್ಮದಿರನ್ನೇ ಬೇರೆ ಮಾಡ್ಬಿಡೋದು. ಈಗ ಶ್ರೀರಾಮ್ ನಾವು ಜೈ ಸೀತಾರಾಮ್. ಅದೇನೇ ಹೇಳಿ, ಪಾಕ್ ಪರ ಘೋಷಣೆ ಕೂಗಿದ್ದ ವಿಚಾರವಾಗಿ ಶುರುವಾದ ಜಟಾಪಟಿ ಬೇರೆ ಹಂತಕ್ಕೆ ಹೋಗಿ ಮುಟ್ಟಿತ್ತು. ಸದನದಲ್ಲಿ ಕೇಳಿ ಬಂದ ಘೋಷಣೆಗಳು ವಾದ ವಾಗ್ಯುದ್ಧಕ್ಕೆ ಕಾರಣವಾದವು. ಬ್ಯೂರೋ ರಿಪೋರ್ಟ್, TV9.